ಹಚ್ಚಿಸ್ಕೊಂಡವ್ರು ಸರಿ ರಂಗೆ ಬರ್ರಿ ಈ ಕಡೆ ಬರ್ರಿ. ಹಚ್ಚಿಸ್ಕೊಂಡವ್ರು ಸರಿ ರೀ. ಆಚಾರ್ಯ ಮಹಾರಾಜ್ ಕಿ ಜೈ. ರೇಣುಕಾಚಾರ್ಯ ಮಹಾರಾಜ್ ಕಿ ಜೈ. ಪಂಚಾಚಾರ್ಯ ಮಹಾರಾಜ್ ಕಿ ಜೈ. छोटे वीर शिवाचार्य महाराज की जय. ಎಲ್ಲರೂ ಹಚ್ಚಿಸ್ಕೊಂಡ್ರೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ
ಬರಿ ಹೋಗ ಮಂಚಿದ್ದೇಳೆ ನಮ್ಮನ್ನೆಲ್ಲ ಕರ್ಕೊಂಡೋಗರ ಯಾರು ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರ ಆಂಟಿ ಮೀಟಿಂಗ್ಗಳಿಗೆ ಆಂಟಿ ಇಷ್ಟು ಜಲ್ದಿ ನಿನ್ನ ದೇವ್ ಕರ್ಕೊಂಡೇನೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಏರಿಯಾದ ಹೆಣ್ಣುಮಕ್ಕಳು ಮತ್ತು ಮಕ್ಕಳು ಸೇರಿ ಹೋಳಿ ಹಬ್ಬವನ್ನು ಆಚರಿಸುತ್ತೇವೆ. ಹೆಂಗಂದ್ರೆ ನಾವು ಹಿಂದಿನ ದಿನ ಅಂದರೆ ಹುಣ್ಣಿಮೆ ದಿನ ಕಾಮದಾನವನ್ನು ಮಾಡುತ್ತೇವೆ. ರಾತ್ರಿ 9 ಗಂಟೆಗೆ ಎಲ್ಲರೂ ಮಹಿಳೆಯರು ಸೇರಿ ಕಾಮದಾನ ಮಾಡಿ ಪೂಜೆ ಮಾಡಿ ಕಾಮದಾನ ಮಾಡಿ ಹೋಗಿ ಮತ್ತು ನೆಕ್ಸ್ಟ್ ಮಾರನೇ ದಿನ 10 ಗಂಟೆಗೆ ಬಂದು ಎಲ್ಲರ ಮನೆಗೆ ಹೋಗಿ ಬಾರಿಸೋದು ಎಲ್ಲ ತಗೊಂಡು ಎಂಜಾಯ್ಮೆಂಟ್ ಮಹಿಳೆಯರು ಸ್ವಲ್ಪ ಹೊರಗೆ ಬರಲಿ ಅಂತೇಳಿ ಹೋಳಿ ಹಬ್ಬವನ್ನು ಮಾಡುತ್ತೇವೆ. ಈ ಹೋಳಿ ಹಬ್ಬ ಮಾಡೋದು ಯಾವುದಕ್ಕಂದರೆ ನಮ್ಮಲ್ಲಿರುವ ದ್ವೇಷ ಅಸೂಯ ಏನು ನಾವು ಯಾವಾಗೋ ಜಗಳ ಆಡಿರ್ತೀವಿ, ಈ ಒಂದು ಹೋಳಿ ಹಬ್ಬಕ್ಕಾರ ಎಲ್ಲರೂ ಬಂದು ಕೂಡಿ ಒಟ್ಟಾಗಿ ಆಡಿ ನಾವು ಹಿಂದಿನ ದ್ವೇಷ ಎಲ್ಲ ಮರೆತು ಏನೋ ಹೋಲ್ ಬಿಡಪ್ಪ ಏನೋ ಯಾವಾಗೋ ಮಾಡಿದ್ದು ಅನ್ನೋ ರೀತಿಯಿಂದ ಇಲ್ಲಿ ಎಲ್ಲ ನಮ್ಮವರಲ್ಲ ಅಂತೇಳಿ ಎಲ್ಲರೂ ಒಂದಾಗಿ ಸೇರಿ ಬಣ್ಣವಾಗಿ ಇರಮ್ಮ, ನಮ್ಮ ಜೀವನದಲ್ಲಿ ಬಣ್ಣವಾದಂಥ ಕನಸುಗಳು ಬರಲಿ ನನಸಾಗಲಿ ಅಂತೇಳಿ ನಾವೆಲ್ಲ ನಮ್ಮ ಗಾರ್ಡನ್ ಏರಿಯಾದಲ್ಲಿ ಸೇರಿ ಮಹಿಳೆಯರು ಮತ್ತು ಮಕ್ಕಳು ತುಂಬ ಅದ್ಭುತವಾಗಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿ ನಾವು ಹೋಳಿ ಹಬ್ಬವನ್ನು ಆಡುತ್ತೇವೆ. ಈ ಹಬ್ಬದ ಒಂದು ವಿಶೇಷ ಏನಂದರೆ ನಾವೆಲ್ಲರೂ ಒಂದು ಸೇರ್ತೀವಲ್ಲ, ಅದೇ ನಮ್ಮ ಒಂದು ಖುಷಿ. ನಾವು ಕುಣಿದು ಕುಪ್ಪಳಿಸಿ ಎಲ್ಲರ ಮಕ್ಕಳಾಯಿತು ನಾವಾಯಿತು ರಂಗ ಆಡಿ ಆಮೇಲೆ ಎಲ್ಲರೂ ಕೂಡಿ ನಾಷ್ಟ ಮಾಡಿ ಹೋಳಿಗೆ ಊಟ ಮಾಡಿ ಹೊಯ್ಕೆಂದರ ಬಾಯಿಗೆ ಹೋಳಿಗೆ ಬೇಕಂತ ಹಂಗತ್ತೆ ನಾವು ಹೊಯ್ಕೆಂದರ ಬಾಯಿಗೆ ಹೋಳಿಗೆ ಕೂಡ ಮಾಡಿ ಎಲ್ಲ ಒಂಥರ ಖುಷಿ. ಹೆಣ್ಮಕ್ಳಿಗೆ ಹೊರಗೆ ಬಂದು ನಾವು ಬರೀ ಮನೆ ಮಕ್ಕಳು ಸಂಸಾರ ಅಂತೇಳಿ ಇರ್ತೀವಲ್ಲ, ನಮಗೂ ಒಂದು ಇದಿರ್ತದೆ ಅಂತೇಳಿ ಬಣ್ಣದ ಹಬ್ಬವನ್ನು ಆಚರಣೆ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡಿವಿ. ಮತ್ತೇನೇನು ಮಾಡಿದ್ರಿ ಇಲ್ಲಿ? ಮತ್ತೆ ಏನಂದ್ರೆ ನೋಡ್ರಿ ಸಂಸ್ಕಾರ ಅಂದ್ರೆ ಈಗ ಹಳ್ಳಿಗಳಲ್ಲಿ ಹೆಂಗ್ ಮಾಡ್ತಾರಂದ್ರಿ, ಒಂದು ಯಾರೇ ಒಬ್ಬರು ಜೀವಂತವಾದ ವ್ಯಕ್ತಿಯನ್ನು ಕುಂದಿರಿಸಿ ಅವ್ರನ್ನ ಹೆಣವಾಗಿ ಕುಂದಿರಿಸಿ ಅಳ್ತೀವಿ. ಅದೇ ರೀತಿಯಾಗಿ ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷ ನಮ್ಮ ಆಂಟಿ ಇದ್ದಾರೆ, ಆ ಆಂಟಿ ನಾನೇ ಮಲಗ್ತೀನಿ ಅಂತ ಅವರೇ ಹೆಣ ಆಗ್ಬಿಡ್ತಾರ. ಆ ಹೆಣ ನಮ್ಮ ಮುಂದೆ ಕುಂದಿರಿಸಿ ನಾವು ಇಷ್ಟು ಚಂದ ಅಳ್ತೀವಿ ಅಂದ್ರೆ ಅದು ನೋಡ್ಬೇಕ್ರ, ಅದು ನೋಡಕ್ಕನೆ ಎಲ್ಲರಿಗೆ ಖುಷಿ ಅಲ್ಲ. ನಮ್ಗೆ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತಾರೆ ಏರಿಯಾ ಹೆಣ್ಮಕ್ಳು, ಅದು ಒಂದು ಮೇನು ಖುಷಿ ರೀ. ನೋಡ್ರಿ ಎಲ್ಲ ಒಂದು ಬಣ್ಣವಾಗಿ ರಂಗಿನ ಹಬ್ಬವನ್ನು ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೇವೆ. ಹೋಳಿ ಹಬ್ಬ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರೂ ಖುಷಿಯಾಗಿ ರಂಗಾಗಿ ಏನೇ ಕಷ್ಟ ಸುಖ ದುಃಖ ಬರಲಿ ಸಮವಾಗಿ ಹಂಚಿಕೊಂಡು ಎಲ್ಲರೂ ಖುಷಿಯಾಗಿರಿ ಅನ್ನೋದು ನಮ್ಮ ಒಂದು ಹಾರೈಕೆ.